ಗಾಯ್ಸ್ ಸೀರಿಯಸ್ಲಿ ನನಗೆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ಇಲ್ಲಿ ಹಾಸನಲ್ಲಿ. ಹಲೋ ಗಾಯ್ಸ್, ಎಲ್ಲ ಹೇಗಿದ್ರ? ನಮ್ ಕಾರ್ದು ಸರ್ವಿಸ್ ಬಂದಿತ್ತು, ಸೊ ಹಾಗಾಗಿ ನಾವು ಕಾರ್ ಎತ್ಕೊಂಡು ಹೊರಟಿದ್ದೆ ಹಾಸನಿಗೆ. ಕರ್ಕೊಂಡು ಸಾದತ್ ಜಾಫನ್ ಕರ್ಕೊಂಡು ಇವತ್ತು ಹಾಸನಿಗೆ ಹೋಗ್ತಾ ಇದೀವಿ. ಸೊ ಈ ತರ ವ್ಲಾಗ್ ಮಾಡಿದ್ರೆ ತುಂಬಾ ವೈರಲ್ ಆಗಿ ತಂದೆ, ಸೊ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ನಾವು ಹ್ಯುಂಡೈ ಅದ್ವೈತ್ ಶೋರೂಮ್ಗೆ ರೀಚ್ ಆದ್ವಿ. ನಾವು ಹೋಗೋದ್ರೊಳಗೆ 4 ಗಾಡಿ ಸರ್ವಿಸಿಗೆ ಬಂದಿದ್ವು. ಹಾಗೆ ನಮ್ಮ ಗಾಡಿನ ಒಂದ್ ಕಡೆ ಪಾರ್ಕ್ ಮಾಡಿ ಕೀ ಎಲ್ಲ ಅವರಿಗೆ ಹ್ಯಾಂಡ್ ಓವರ್ ಕೊಟ್ವಿ. ಕೀನ ಹ್ಯಾಂಡ್ ಓವರ್ ಕೊಡ್ತಿದ್ದಂಗೆ ವಿತಿನ್ 5 ಮಿನಿಟ್ಸ್ ಅಲ್ಲೇ ಒಳಗೆಲ್ಲ ತಗೊಂಡೋದ್ರು. ಟ್ರಿಪ್ ಹೋಗಿ ಬಂದ್ಮೇಲೆ ಬ್ರೇಕ್ ಪ್ಯಾಡ್ ಸ್ವಲ್ಪ ವೀಕ್ ಇತ್ತು, ಬ್ರೇಕ್ ಪ್ಯಾಡ್ ನಾನು ಚೇಂಜ್ ಮಾಡಿಸಿದೆ. ಅದಾದ್ಮೇಲೆ ನಾರ್ಮಲ್ ಸರ್ವಿಸ್ ಏನೇನಿದೆ ಎಲ್ಲ ಮಾಡಿಸ್ಕೊಂಡು ಆ ವೀಲ್ ಅಲೈನ್ಮೆಂಟಿಗೆ ಬಿಟ್ಟು ಅಲ್ಲಿಂದ ಫೈನಲ್ ಆಗಿ ನಾವು ಕಾರ್ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಸಂತಪೇಟೆ ಮಾರ್ಕೆಟ್ ಹತ್ರ. ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಹೇಳಿ ನಾನು ರೈನ್ ಕೋಟ್ ನ ಚಿಕ್ಕ ಅಂಗಡಿಗಳಿಗೆ ಸಪೋರ್ಟ್ ಮಾಡೋಣ ಅಂತ ನಾನು ಇವ್ರ ಹತ್ರ ಬೈ ಮಾಡಿದ್ದೆ. ಸಂತಪೇಟೆ ಸರ್ಕಲ್ ಇಂದ ಮಾರ್ಕೆಟ್ ಒಳಗೆ ಹೋಗೋ ರೂಟ್ ಅಲ್ಲಿ 3ನೇ ಅಂಗಡಿ ಇವ್ರದ್ದು. ನನ್ನ ಅಂಗಡಿಲಿ ತಂದ ಮೇಲೆ ನಾನು ಸೇಲ್ ಮಾಡಕ್ ನೋಡಿದೆ, ತುಂಬಾನೇ ಟ್ರೈ ಮಾಡಿದೆ, ಎಲ್ಲದು ಡ್ಯಾಮೇಜ್ ಪೀಸ್ಗಳು. ರೈನ್ ಕೋಟ್ ಹಾಕ್ಬೇಕಾದ್ರೇನೆ ಅರ್ಧ ಹೋಗ್ತಾ ಇದೆ. ತಗೊಂಡಿರೋ ಐಟಮ್ ಮತ್ತೆ ಡ್ಯಾಮೇಜ್ ಪೀಸ್ ನ ಇವ್ರ ಹತ್ರ ರಿಟರ್ನ್ ಮಾಡೋಣ ಅಂತ ಬಂದ್ರೆ ಅದನ್ನ ರಿಟರ್ನ್ ಮಾಡಕ್ಕಾಗಲ್ಲ, ನಮ್ಮ ಹತ್ರ ತಗೊಂಡೇ ಇಲ್ಲ ಅಂತ ಅಪ್ಪ ಮಗ ಇಬ್ರು ವಾದ ಮಾಡಿದ್ರು. ಸೊ ದಯವಿಟ್ಟು ಈ ತರ ಹರಾಮ್ ಕೆಲಸ ಮಾಡೋರಿಗೆ ಸಪೋರ್ಟ್ ಅಂತ ಯಾವತ್ತೂ ಮಾಡಬಾರ್ದು. ಸೊ ಇಲ್ಲಂತೂ ಬೈ ಮಾಡಬೇಡಿ, ಎಲ್ಲ ಡ್ಯಾಮೇಜ್ ಪೀಸ್ ಗಳೇ ಕೊಡ್ತಾ ಇದಾರೆ ರೈನ್ ಕೋಟ್ ಗಳನ್ನ. ಕರ್ಮ ಅನ್ನೋದು ತಪ್ಪು ಮಾಡಿದವನಿಗೆ ಹಾಗೆ ಆಗುತ್ತೆ. ಡ್ಯಾಮೇಜ್ ಪೀಸ್ ಗಳನ್ನೆಲ್ಲ ತಗೊಂಡು ಕಾರ್ ಎತ್ಕೊಂಡು ನಮ್ಮ ಊರ್ ಕಡೆ ಹೊರಟ್ವಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.